ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಬಂದೀನಿ. ಇವತ್ತಿನ ಸಾಯಂಕಾಲ ರೊಟೀನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋ ಅಲ್ಲಿಗೆ ಮುಗಿಸ್ಬಿಟ್ಟು ಸ್ವಲ್ಪ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತಂದು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಬಟ್ಟೆ ಏನು ಒಗ್ದಾಕಿದ್ನಲ್ಲ ಅವನ್ನ ಮಡ್ಸಿಡ್ತಾ ಇದ್ದೀನಿ ನಾನು ನನ್ನ ಮಗಳು. ನೀಟಾಗಿ ಮಡ್ಚಿ ಅಲ್ಲಿ ಇಟ್ಕೊಂಡ್ಬಿಡ್ತೀನಿ. ಭಾಳ ದಿನ ಆಯಿತು ಮಡ್ಚಿದ್ದಿಲ್ಲ. ಒಗದ್ ಬಟ್ಟಾಗ ಆಗಾರ ಬಡ್ಕೂತ್ ಅದಕ್ಕೆ ಇವಾಗ ಇಬ್ಬರು ಕೂಡಿ ಮಡಿಸ್ತಾ ಇದ್ದೀವಿ. ಲೂಸ್ ಆಗುತ್ತಲ್ಲ ಡ್ರೆಸ್ ಇದು, ಸ್ವಲ್ಪ ಲೂಸ್ ಆಗುತ್ತೆ ನೋಡ್ರಿ. ಇದು ಇನ್ನೊಂದು ಐತಿ ಇದೇ ಥರದ್ದು, ಅದು ಪರ್ಫೆಕ್ಟ್ ಆಗಿ ಆಗುತ್ತೆ. ಸೆಟ್ಟು ಇವತ್ತು ಅಡುಗೆ ಬಂದು ಹಾಯ್ ಹಲೋ ಅನು ಅಯ್ಯ ಸರಿ. ಇವತ್ತು ಅಡುಗೆ ಬಂದುಬಿಟ್ಟು ಏನಾದರೂ ಮಾಡಬೇಕು. ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ. ಇವಾಗ ಆಲ್ರೆಡಿ ಲೇಟ್ ಆಗಿಬಿಟ್ಟು ನನ್ನ ಮಗಳು ನೋಡ್ರಿ ಸುಮ್ಮನೆ ಕುಂದ್ರವಳು ವೀಡಿಯೋ ಮಾಡೋದಕ್ಕೆ ಬರೋದು. ಮೊಟ್ಟೆ ಇದ್ದಾವೆ, ಮೊಟ್ಟೆ ರೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತಂದು. ಚಪಾತಿ ಮಾಡೋದಾದರೆ ಬೇಗ ಬೇಗ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲ ಮೊಟ್ಟೆ ಪಲ್ಯ ಮಾಡ್ತೀನಿ. ಮೊಟ್ಟೆ ರೈಸ್ ತಿಂದು ಬೇಜಾರಾಗಿದೆ, ಅದಕ್ಕೆ ಮೊಟ್ಟೆ ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಬೇಗ ಬೇಗ ಮೊಟ್ಟೆ ಬಡಿಸ್ಬಿಡ್ತೀನಿ. ಇಷ್ಟಕ್ಕೊಂದು ಹಾಕೊಂಡು ಕುತ್ಕೊಂಡಿದ್ದೀನಿ, ಇಲ್ಲಾಂದರೆ ಚಪಾತಿ ಮಾಡಿಬಿಡ್ತಿದ್ದೆ ಇಷ್ಟೊತ್ತಿಗೆ. ಅಲ್ಲಮ್ಮ ಚಪಾತಿ ಮಾಡೋಣ? ಚಪಾತಿ ಅವಳಿಗೆ ಚಪಾತಿ ಅಂದ್ರೆ ಮಾಡೋಣ ಅಂತಾಳೆ. ಯಾಕಂದರೆ ಅವಳಿಗೆ ಆಟ ಆಡೋದಕ್ಕೆ ಹಿಟ್ಟು ಸಿಗುತ್ತಾ ಅಂತಂದು. ನೋಡ್ರಿ ನನ್ನ ಮಗಳು ಮಾಡೋದಕ್ಕೆ ಬರ್ತಿಲ್ಲ ವಿಡಿಯೋನ. ಚಪಾತಿ ಮಾಡೋಣ ಜೊತೆ ಮಾಡ್ಸ ನೀರು ಎದ್ದ ನೋಡಿ. ನಾ ಮಾಡ್ತಿದ್ದು ನೋಡಿಲ್ಲ ಹೆಂಗೆ ಮಾಡಿಟ್ಟಿದ್ದಿ, ಎದಕ್ಕೆ ಒಗ್ದಾಡಿದ್ದಿ? ಚಾ ಏನು ಮಾಡಕತ್ತಿ? ನಡಿ ಹೋಗೋಣ, ಹೊರಗೆ ಹೋಗೋಣ ನಡಿ. ತಡಿ ತೆಗಿತ ತಡಿ. ಏನದು? ಬಟ್ಟೆ ಮಾಡಿಸ್ಬೇಕಾದ್ರೆ ಕರೆಂಟ್ ಹೋಯ್ತಲ್ಲಮ್ಮ. ಕಿಟಕಿ ತೆಗೆ ನೀರು ಒಂದು ಕಿಟಕಿ ಬೇಡ ಕದ ಸೊಳ್ಳಿ ಬರ್ತಾವ. ಗಾಡಿ ಬರ್ತೈತಿರ. ಅದೇನು ಹಾಕ್ಯದ ಅಡ್ಡಾಡ್ತಾವ ನಾವು ಇರ್ಲಿ ಬಾ. ಆಗತ್ತನ್ ಜಾತ್ರೆ. ನಮ್ಮ ಮನೆಯವ್ರು ಬಂದು ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಡೈಲಿ ಅಂತಲ್ಲ, 1-2 ದಿನಕ್ಕೊಮ್ಮೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಂದೊಂದು ದಿನ ಲೇಟಾಗಿ ಬಂದಿರ್ತಾರೆ, ಅವತ್ತು ಕರ್ಕೊಂಡು ಹೋಗಿರಲ್ಲ. ಜಲ್ದಿ ಬಂದಿನ ಕರ್ಕೊಂಡು ಹೋಗಿರ್ತಾರೆ. ನನ್ನ ಮಗಳು ಮಲಗೇ ಬಿಟ್ಲಲ್ಲೇ. ಇದು ನೆಕ್ಸ್ಟ್ ಡೇ ವ್ಲಾಗು. ನಮ್ಮ ಮನೆಯವರೆಲ್ಲ ರೇಷನ್ ತೊಗೊಂಡು ಬಂದರು. ಉಪ್ಪಿಟ್ಟು ತಿನ್ನಂಗೆ ಆಯಿತು, ಅದಕ್ಕೆ ರವೆ ತೊಗೊಂಡು ಬನ್ನಿ ಅಂತ ಅಂದಿದ್ದೆ. ರವೆ ತೊಗೊಂಡು ಬಂದು ಕೊಟ್ಟಿದ್ರು. ಈ ಸಣ್ಣ ರವೆ ತೊಗೊಂಡು ಬಂದಿದ್ರು, ಅದರಲ್ಲೇ ಉಪ್ಪಿಟ್ಟು ಮಾಡು ಅಂತಂದರು. ಅದಕ್ಕೆ ಸಣ್ಣ ರವೆಲ್ಲೇ ಉಪ್ಪಿಟ್ಟು ಮಾಡಿಕೊಂಡು ಊಟ ಮಾಡಿದ್ವಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ನನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಬಿಸಿ ಬಿಸಿ ಆದ ಉಪ್ಪಿಟ್ಟು ಊಟ ಮಾಡಿ ಇವತ್ತು ಮಲಗೋದು. ನೈಟ್ ನಾನು ಮಾಡಿದ್ದು ಉಪ್ಪಿಟ್ಟು. ಎಲ್ಲರಿಗೂ ಬೆಳಗ್ಗೆ ಮಾಡಿದರೆ ನಾನು ನೈಟ್ ಮಾಡಿದ್ದೀನಿ ನೋಡ್ರಿ ನಾಷ್ಟಾನ.
ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳಿನ ವಿಡಿಯೋ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿ ಟೇಕ್ ಕೇರ್ ಅಂಡ್ ಬೈ ಬಾಯ್.